ಟೀಮ್ ಅಣ್ಣಂಗೆ ಜೈ. ಎಂತ ಬ್ಯಾಟಿಂಗ್ ಗುರು ನಮ್ಮ ಟೀಮ್ ಡೇವಿಡ್ ಅಣ್ಣ ಕಡೆಯಿಂದ ಸಖತ್ತಾಗಿರೋಂಥ ಒಂದು ಮ್ಯಾಚ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಹೈಪ್ ನಡೀತಾ ಇತ್ತು. ಸೊ ಸಿ ಎಸ್ ಕೆ ಎರಡು ಮ್ಯಾಚ್ ಸೋತಿದ್ದಾರೆ. ಸೊ ಮೂರನೇ ಮ್ಯಾಚ್ ಖಂಡಿತ ಹೊಡಿತಾರೆ ಹಾಗೆ ಹೀಗೆ ಅಂತ. ಬಟ್ ಯಾವುದೂ ಕೂಡ ಆಗಲಿಲ್ಲ. ಸೊ ಹ್ಯಾಟ್ರಿಕ್ ಗೆಲುವು, ಅದು ಚಿನ್ನಸ್ವಾಮಿನಲ್ಲಿ ಹೊಡೆದಿರುವಂಥದ್ದು. ಆ್ಯಂಡ್ ಟೋಟಲ್ 4 ಪಂದ್ಯಗಳನ್ನು ಸತತವಾಗಿ ಸೊ ಸಿ ಎಸ್ ಕೆ ವಿರುದ್ಧ ಗೆದ್ದಿದ್ದೀವಿ 2024ರಿಂದ. ಸೊ ಲಾಸ್ಟ್ ಸೀಸನಲ್ಲಿ 2 ಗೆದ್ದಿರುವಂಥದ್ದು, ಒಂದು ನಮ್ಮ ಚಿನ್ನಸ್ವಾಮಿನಲ್ಲಿ, ಇನ್ನೊಂದು ಚೇಪಾಕಲ್ಲಿ. ಆ್ಯಂಡ್ ಅದಕ್ಕಿಂತ ಮುಂಚೆ 24ರಲ್ಲಂತೂ ಅವ್ರನ್ನ ಆಚೆನೆ ಅಟ್ಬಿಟ್ಟಿದ್ದೀವಿ. ಬಟ್ ಲಾಸ್ಟ್ ಟೈಮು ಒಂದ್ಸರಿ 24ರಲ್ಲಿ ಎಸ್ ದಯಾಳ್ ಅವರು, ಸೊ ಅವ್ರನ್ನ ಪ್ಲೇ ಆಫಿಂದ ಆಚೆ ಕಿತ್ತು ಬಿಸಾಕಿದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಸೆಫರ್ಡ್ ಗೊತ್ತಾ ನಿಮಗೆ, 14 ಬಾಲಲ್ಲಿ 50 ಹುಚ್ಚನಾಗಿ ಹೊಡೆದಂಗೆ ಹೊಡೆದಿದ್ದ. ಬಟ್ ನಿನ್ನೆ ಪಂದ್ಯದಲ್ಲಿ ಸೊ ಟೀಮ್ ಅಣ್ಣ ಸಖತ್ತಾಗಿರೋಂಥ ಬ್ಯಾಟಿಂಗು. ಎಂಥ ಬ್ಯಾಟಿಂಗ್ ಇರೋದು, ಲಾಸ್ಟ್ 5 ಓವರ್ಸಲ್ಲಿ 97 ರನ್ ಹೊಡಿತಾರೆ ಪತಿದಾರ ಆ್ಯಂಡ್ ಸೊ ಟೀಮ್ ಡೇವಿಡ್. ಅದರಲ್ಲಿ ಟೀಮ್ ಡೇವಿಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಯಪ್ಪ ದೇವ್, ಎಂಥ ಹಿಟ್ಟಿಂಗ್ ಅದು. 1 ಓವರ್ಲಿ 30 ರನ್ ಹೊಡಿತಾರೆ. 19ನೇ ಓವರಲ್ಲಿ ಓವರ್ಟರ್ನ್ ಓವರಲ್ಲಿ, 18ನೇ ಓವರಲ್ಲಿ ಆ್ಯಕ್ಚುಲಿ ಒಂದು ಬೋಲ್ಡ್ ಆಗುತ್ತೆ, ಬಟ್ ಅದು ನೋ ಬಾಲ್ ಆಗುತ್ತೆ. ಬಟ್ ಅಲ್ಲಿ ಅಗ್ರೆಷನ್ ನೋಡಬೇಕಾಗಿತ್ತು ಕಂಬೋಸ್ದು. ಬಟ್ ಆದರೂ ಕೂಡ ಟೀಮ್ ಅಣ್ಣ ಅವನಿಗೆ ಕೈ ಫುಲ್ ಇದು ಕೊಟ್ಟು, ಸೊ ಅದನ್ನ ಒಂದು ರೀತಿಯಲ್ಲಿ ಏನು ಹೇಳ್ತೀವಿ ಸ್ಪೋರ್ಟ್ಸ್ಮನ್ಶಿಪ್ ಅಂತೀವಲ್ಲ, ಅದನ್ನು ಮೆರೆದ್ರು. ಬಟ್ ನೆಕ್ಸ್ಟ್ ಬಾಲ್ 6 ಹೊಡಿತಾರೆ ನೋಡಿ, ಸಖತ್ತಾಗಿರೋಂಥ ಒಂದು ರಿವೆಂಜ್ಗಳು ತುಂಬ ಚೆನ್ನಾಗಿತ್ತು. ಅವ್ರು ಸೆಲೆಬ್ರೇಟ್ ಮಾಡೋದು ಅವ್ರಿಗೂ ಗೊತ್ತಿದೆ ಸಿ ಎಸ್ ಕೆ ಪ್ಲೇಯರ್ಸ್ಗಳಿಗೆ, ಸೊ ಆರ್ ಸಿ ಬಿ ವಿರುದ್ಧ ನಾವು ಗೆಲ್ಲೇಬೇಕು ಅಂತ. ಬಿಕಾಸ್ ಲಾಸ್ಟ್ 3 ಮ್ಯಾಚ್, ಈ ಮ್ಯಾಚ್ಗಿಂತ ಮುಂಚೆನೇ 3 ಮ್ಯಾಚ್ನ ಅವ್ರಿಗೆ ಹೊಡೆದಿದ್ವಿ ನಾವು. ಲಾಸ್ಟ್ ಮ್ಯಾಚಲ್ಲಂತೂ 2 ಮ್ಯಾಚ್ ಹೊಡೆದಿದ್ವಿ, ಚೆನ್ನೈನಲ್ಲೂ ಹೋಗ್ರು ನುಗ್ಗಿ ಹೊಡೆದಿದ್ವಿ. ಅದಾದಮೇಲೆ ಬೆಂಗಳೂರಲ್ಲಿ ಬಂದಾಗ ಸುಶೇಫರ್ಡ್ ಅಣ್ಣ ನಾಯ ಹೊಡೆದಂಗೆ ಹೊಡೆದಿದ್ದ. ಆ್ಯಂಡ್ ಅದಕ್ಕಿಂತ ಮುಂಚೆ ಎಸ್ ದಯಾಳ್ ಅವರು 24ರಲ್ಲಿ ಸೊ ಅವ್ರನ್ನ ಟೂರ್ನಿಂದನೇ ಆಚೆ ಬಿಸಾಕುವಂಥ ಪರಿಸ್ಥಿತಿಲಿ ನಾವೇ ಇದು ಮಾಡಿರುವಂಥದ್ದು. ಅದಾದಮೇಲೆ ಅವ್ರದ್ದು ಟೈಮೇ ಖರಾಬ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಮ್ಯಾಚಲ್ಲಂತೂ ಸಖತ್ತಾಗಿರುವಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ನಿನ್ನೆ ಟಾಸ್ ಸೋಲ್ತಾರೆ ನಮ್ಮ ರಜತ್ ಪತಿದಾರ್. ಮೇ ಬಿ ಎಲ್ಲ ಮ್ಯಾಚಲ್ಲೂ ಕೂಡ ಟಾಸ್ ಸೋತಿದ್ವಿ ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ಗೆದ್ದಿರೋಂಥದ್ದು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿದ್ದೀವಿ. ಸೊ 24ರಲ್ಲೂ ಡಿಫೆಂಡ್ ಮಾಡಿದ್ದೀವಿ, ಆ್ಯಂಡ್ ಸೊ ಲಾಸ್ಟ್ ಇಯರಲ್ಲಿ 25ರಲ್ಲೂ ಕೂಡ ಡಿಫೆಂಡ್ ಮಾಡಿದ್ದೀವಿ, ಆ್ಯಂಡ್ ನಿನ್ನೆ ಕೂಡ ಡಿಫೆಂಡ್ ಮಾಡಿದ್ದೀವಿ. ಅಂದರೆ ಚಿನ್ನಸ್ವಾಮಿ ಅಂತ ಬಂದಾಗ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಬಟ್ ಅದನ್ನು ಮಾಡ್ಕೊಂಡು ಗೆದ್ದಿದ್ದೀವಲ್ಲ, ಸೊ ಅದು ನನಗೆ ಹೈಲೈಟ್ ಆಗಿ ಅನಿಸಿರೋವಂಥದ್ದು. ಬರೀ ಸುಮ್ಮನೆ ಗೆದ್ದಿರೋದಲ್ಲ, ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ದೀವಿ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ 250 ಸ್ಕೋರ್, ನಾನು ಅಂದ್ಕೊಂಡಿದ್ದೆ ಒಂದು 220 ಮ್ಯಾಕ್ಸ್ ಹೋಗ್ಬೋದು ಅಂತ. ಬಿಕಾಸ್ ಅದೇ ರೀತಿ ರನ್ ರೇಟ್ ಇದ್ದಂಥದ್ದು. ಓಕೆ, ಸೊ ರನ್ ರೇಟ್ ಇದ್ದಂಥದ್ದು ಹಂಗೇನೆ ಕರೆಂಟ್ ರನ್ ರೇಟು. ಬಟ್ 220 ಮೇಲೆ ಹೋಗುತ್ತೆ ಅಂತಂದರೆ ಸೊ ಅದ್ಭುತವಾಗಿರುವಂಥ ಬ್ಯಾಟಿಂಗ್ ಆಗಲೇಬೇಕು ಅನ್ನೋದು ಕಾರಣಕ್ಕೆ ಸೊ ಅಲ್ಲಿ 19ನೇ ಓವರಲ್ಲಿ 30 ರನ್ ಬರುತ್ತಲ್ಲ, ಸೊ ಅಲ್ಲಿ ಗೊತ್ತಾಯಿತು ಓಕೆ ಇದು 250ವರೆಗೂ ರೀಚ್ ಮಾಡ್ಬೋದು ಅಂತ. ಹಂಗೆ ನೋಡೋಕೋದ್ರೆ 20ನೇ ಓವರು 13 ರನ್ ಬಂದಿದೆ. ಮೇ ಬಿ ಇನ್ನೊಂದು ಚೂರು ಜಾಸ್ತಿ ಬರ್ಬೋದಿತ್ತು, ಬಟ್ ಸಾಕು 250 ಸಾಕು ಅವರ ಒಂದು ಬ್ಯಾಟಿಂಗ್ ಲೆವೆಲ್ಗೆ. ಸೊ 250 ಸಾಕು ಅಂತಲೇ ಹೇಳ್ಬೋದು. ಬಟ್ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ 3 ಓವರ್ ಸ್ಟ್ರಗಲ್ ಪಟ್ಟರು. ಸೊ ಕೇವಲ 18 ರನ್ ಬಂದಿರುವಂಥದ್ದು. ಖಲೀಲ್ ಅಹ್ಮದ್ ತುಂಬ ಚೆನ್ನಾಗಿ ಹಾಕಿದ್ರು. ಆ್ಯಂಡ್ ಅದಾದಮೇಲೆ ಸೊ ಮ್ಯಾಟ್ ಹೆನ್ರಿ 1 ಓವರ್ ಚೆನ್ನಾಗಿ ಹಾಕಿದ್ರು. 3 ಓವರ್ ಆದಮೇಲೆ ಸೊ ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಚಚ್ಚಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ವಿರಾಟ್ ಕೊಹ್ಲಿ 28 ರನ್ ಮಾಡ್ತಾರೆ, ಒಂದು ಕ್ಯಾಚ್ ಕೂಡ ಶಿವಮ್ ದುಬೆ ಮಿಸ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಅಗೇನ್ ಒಂದು ಕ್ಯಾಚ್ ಹಿಡಿತಾರೆ. ಬಟ್ ಅಲ್ಲಿ ಅವ್ರ ಅಗ್ರೆಷನ್ ಸ್ವಲ್ಪ ಇತ್ತು, ಅದರಲ್ಲಿ ಗೊತ್ತಾಗ್ತಾ ಇತ್ತು ಎಷ್ಟು ಇಂಟೆನ್ಸ್ ಆಗಿದೆ ಗೇಮು ಅಂತ. ಅವರು ಏನಾದರೂ ಗೆದ್ದಿದ್ದರೆ ಹಾವಳಿ ತಡ್ಕೊಳಕ್ಕೆ ಆಯ್ತಿರಲ್ಲ, ಆ ರೇಂಜಿಗೆ ಕೊಟ್ಟಿರೋರು. ಬಟ್ ಇವಾಗ ಏನಕ್ಕೆ ಮುಚ್ಕೊಂಡಿದ್ದಾರೆ ಅಂತಂದರೆ ಸೋತಿದ್ದಾರೆ ಅಷ್ಟೇ. ಓಕೆ, ಇವಾಗ ಹೇಳ್ಬೋದು ಆರ್ ಸಿ ಬಿ ಫ್ಯಾನ್ಸ್ಗಳು ಅವ್ರು ಯಾಕೆ ಇಷ್ಟೊಂದೆಲ್ಲ ಓವರಾಗಿ ಆಡ್ತಿದ್ದಾರೆ ಅಂತ. ನೀವು ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದಾಗ ನೋಡಿ, ಅದೇ ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಯಾವ ರೇಂಜಿಗೆ ಅವ್ರ ಅಗ್ರೆಷನ್ ತೋರಿಸ್ತಾ ಇದ್ರು ಅಂತ. ಅಂದರೆ ಅವ್ರಿಗೆ ನಮ್ಮನ್ನು ಸೋಲಿಸ್ಬೇಕು ಅನ್ನೋದೊಂದು ಹಠ ಇದೆ ಅವ್ರಿಗೆ. ಬಟ್ ಅದನ್ನು ಅವರು ಓಪನಾಗಿ ತೋರಿಸ್ಕೋಬೇಕು ಅಂತಂದರೆ ಈ ಥರ ಆದಾಗ ತೋರಿಸ್ಕೊತಾರೆ. ಬಟ್ ಅದನ್ನು ಅವಕಾಶ ನಾವು ಕೊಡ್ತಾ ಇಲ್ಲ. ಸೊ ಅಲ್ಲಿ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ 18 ಬಾಲಲ್ಲಿ 28 ರನ್ನು ಅನ್ಶುಲ್ ಕಂಬೋಜರ್ ಬೌಲಿಂಗಲ್ಲಿ. ಆ್ಯಂಡ್ ಫಿಲ್ ಸಾಲ್ಟ್ ಅಗೇನ್ ಕೊಹ್ಲಿ ಔಟ್ ಆದಮೇಲೆ ಅವರು ಚಾರ್ಜ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. 46 ಮಾಡ್ತಾರೆ. ಶಿವಮ್ ದುಬೆ ಬೌಲಿಂಗಲ್ಲಿ 100 ಅಹ್ಮದ್ ಕ್ಯಾಚ್ ಕೊಟ್ಟು ಅವರು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಪಡಿಕಲ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವರು ಟೈಮ್ ತೊಗೊತಾರೆ. ಬಟ್ ಅದಾದಮೇಲೆ ಪಡಿಕಲ್ಲು ಕೂಡ ಅಷ್ಟೇ ಸಾಕಾಗಿರುವಂಥ ಒಂದು ಬೌಂಡ್ರಿ ಸಿಕ್ಸರ್ಗಳನ್ನ ತೊಗೊತಾರೆ. ಆ್ಯಂಡ್ ಕೆಳಗಡೆಗಂತೂ ಕೇಳಲೇಬೇಡಿ, ಪತ್ತಿದಾರ ಆ್ಯಂಡ್ ಟೀಮ್ ಡೇವಿಡ್ ಎಂಥ ಪಾರ್ಟ್ನರ್ಶಿಪ್ ಮಾರಾಯ. 99-35 ಲಾಸ್ಟ್ 5 ಓವರಲ್ಲೇ 97 ರನ್ ಬಂದಿರೋವಂಥದ್ದು. ಸೊ ಅದೇ ಡಿಫ್ರೆನ್ಸ್ ಮಾಡ್ತು ಅಂತಲೇ ಹೇಳ್ಬೋದು. ಟೀಮ್ ಡೇವಿಡ್ ಅಣ್ಣ ಒಂದು ಸಿಕ್ಸರ್ ಹೆಂಗೆ ಆ ಗ್ರೌಂಡಿಂದನೇ ಆಚೆ ಹೋಗಿಬಿಟ್ಬಿಟ್ಟಿದೆ, ಫ್ಯಾನ್ಸ್ಗಳೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ರೇಂಜಿಗೆ ಬರ್ಸಿರೋವಂಥದ್ದು ಹಿಗ್ಗ ಮುಗ್ಗ ಬರ್ಸಾಕ್ಬಿಟ್ಟು. 24ರಲ್ಲಿ ಎಷ್ಟೇ ಹೇಳು, ಸೊ 25ರಲ್ಲಿ ಶೆಫರ್ಡು, ಸೊ ಇವಾಗ ಟೀಮ್ ಡೇವಿಡ್ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಬಾಲಿಂಗಲ್ಲಂತೂ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ, ಯಾವನ ಬಗ್ಗೆನೂ ಕೂಡ ಮಾತಾಡೋಂಗಿಲ್ಲ ಸಿ ಎಸ್ ಕೆ ಕಡೆಯಿಂದ. ಆ್ಯಂಡ್ ಈ ಒಂದು ಸಿ ಎಸ್ನ ಬೆನ್ನತ್ತಂತಹ ಸೊ ಸಿ ಎಸ್ ಕೆಗೆ ಖರಾಬ್ ಆಗಿರೋವಂಥ ಸ್ಟಾರ್ಟು. ಸಂಜು ಸ್ಯಾಮ್ಸನ್ ಔಟು, ಗಾಯಕ್ವಾಡ್ ಔಟು, ಆಯುಷ್ ಮಾತ್ರ ಆಡ್ತಾರೆ ಅಂದ್ಕೊಂಡಿದ್ದೆ, ಅವನು ಕೂಡ ಆಡಲಿಲ್ಲ. ಯಾಕಂದ್ರೆ 25ರಲ್ಲಿ ಆಯುಷ್ ಮಾತ್ರ ತುಂಬ ಚೆನ್ನಾಗಿ ಆಡಿದ್ರು. ನಮ್ದೇನು 210 ಏನೋ ಬಾರಿಸಿದ್ವಲ್ಲ ಶೆಫರ್ಡ್ ಹೊಡೆದಾಗ, 215 ಅನಿಸುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಚೇಸ್ ಮಾಡೋ ಹಂತಕ್ಕೆ ಬಂದಿದ್ರು. ಬಟ್ ಅದರಲ್ಲಿ ಆಯುಷ್ ಮಾತ್ರ ತುಂಬ ಚೆನ್ನಾಗಿ ಆಡಿದ್ರು. ಇವತ್ತು ಮೇ ಬಿ ಆಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಟಾಪ್ 3 ಅಂತೂ ಆಡಲೇ ಇಲ್ಲ. ಸೊ ಸಂಜು ಸ್ಯಾಮ್ಸನ್ 9 ಮಾಡ್ತಾರೆ, ಗಾಯಕ್ವಾಡ್ 7, ಆಯುಷ್ ಮಾತ್ರ 1, ಎಲ್ಲನೂ ಹಂಗೆ ದಬಾಕೊಂಡು ಬಿಡ್ತಾರೆ. ಸರ್ಫರಾಜ್ ಖಾನ್ ಒಂದು ಡೀಸೆಂಟ್ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಅದು 50 ರನ್ ಮಾಡ್ತಾರೆ, ಅದು ಪವರ್ ಪ್ಲೇನಲ್ಲಿ ಆಗಿದ್ದಕ್ಕೆ. ಸೊ ಒಂಚೂರು ಎಲ್ಲ ಫೀಲ್ಡ್ ಒಳಗಡೆ ಇರೋದಕ್ಕೆ ಒಂಚೂರು ಬೌಂಡ್ರಿಗಳನ್ನ ತೊಗೊಂಡ್ರು ಬಿಟ್ಟರೆ, ಅವರು ಇಲ್ಲ ಅಂದರೆ ಹಿಡ್ದಾಕಿರೋರು ನಮ್ಮವರು. ಬಟ್ ಅದು ಕೃಣಾಲ್ ಪಾಂಡ್ಯ ಅಂತೂ ಫಸ್ಟ್ ಬಾಲಲ್ಲೇ ಅವ್ರನ್ನ ಎತ್ಬಿಟ್ರು. ಆ್ಯಂಡ್ ಕಾರ್ತಿಕ್ ಶರ್ಮಾ ಅವರು ಆಡಲಿಲ್ಲ. ಶಿವಮ್ ದುಬೆ ಫಸ್ಟ್ ಬಾಲೇ 6, ಅದಾದ ನೆಕ್ಸ್ಟ್ ಬಾಲೇನೆ ಬೌನ್ಸರು. ಅದು ಯಾರು ಹೇಳಿ, ಕೃಣಾಲ್ ಪಾಂಡ್ಯ ಸ್ಪಿನ್ನರು.
ಏನು ಗೊತ್ತಾ, T20 ಅಂತ ಬಂದಾಗ ಸೊ ನಿಮ್ಮ ಬ್ಯಾಟರ್ಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತಂದಾಗ ಬೌಲರ್ಸ್ಗಳು ಏನಾದರೂ ಟ್ರೈ ಮಾಡಲೇಬೇಕಿಲ್ಲ ಅಂದ್ರೆ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ಸಖತ್ತಾಗಿರುವಂಥ ಒಂದು ಇದನ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು ಬೌಲಿಂಗು ಕೃಣಾಲ್ ಪಾಂಡ್ಯ ಕಡೆಯಿಂದ. ಆ್ಯಂಡ್ ಅದು ಆ ಓವರಲ್ಲಿ 2 ವಿಕೆಟ್ ಎತ್ತಾರೆ. ಒಂದು ಯಾರ್ದು ಸರ್ಫರಾಜ್ ಖಾನ್, ಇನ್ನೊಂದು ಕಾರ್ತಿಕ್ ಶರ್ಮಾ. ಅದು ಕೆಳಗಡೆಗೆ ಸ್ವಲ್ಪ ಪ್ರಶಾಂತ್ ವೀರ್ ಆ್ಯಂಡ್ ಜಾಮಿ ಓರ್ಟನ್ ಅವರು ಒಂಚೂರು ಡೀಸೆಂಟ್ ಆಗಿರುವಂಥ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಅವರ ಒಂದು ಇಂಡಿವಿಜುವಲ್ ಸ್ಕೋರ್ಗಳು ಬೆನಿಫಿಟ್ಗೋಸ್ಕರ ಮಾಡ್ಕೊಂಡಿರುವಂಥದ್ದು. ಅದು ಮ್ಯಾಚ್ ವಿನ್ನಿಂಗ್ ಇದು ಅಂತೂ ನನಗೇನು ಅನಿಸ್ಲಿಲ್ಲ. ಬಟ್ ಟಾಪ್ ಆರ್ಡ್ರಲ್ಲೇ ಟಾಪ್ 3ಯಲ್ಲಿ ಏನಾದರೂ ಬ್ಯಾಟರ್ ಚೂರು ರನ್ಸ್ಗಳನ್ನ ಮಾಡಿದ್ದಿದ್ರೆ ಬೆಟರ್ ಆಗಿರುವಂಥದ್ದು. ಹಂಗೆ ನೋಡೋಕೋದ್ರೆ ಪವರ್ ಪ್ಲೇ ನಮಗಿಂತ ಅವ್ರದ್ದೇ ಸ್ಕೋರ್ ಜಾಸ್ತಿ ಇರೋದು ಕೂಡ. ಕಂಪೇರಿಟಿವ್ ತೊಗೊಳಕ್ಕೆ ಹೋದರೆ CSK ಆ್ಯಂಡ್ RCB ಅಂತ ಬಂದಾಗ 15 ಓವರ್ ಗಂಟೆ ಕೂಡ ಅವ್ರು ನಮಗಿಂತ ಲೀಡಲ್ಲೇ ಇದ್ರು, ಬಟ್ ವಿಕೆಟ್ ಜಾಸ್ತಿ ಇತ್ತು ಅವ್ರದ್ದು. ನಮ್ಮದು 153 ಏನಾಯಿತು, ಅವ್ರದ್ದು 163 ಇತ್ತು. 10 ರನ್ ನಮಗಿಂತ ಜಾಸ್ತಿನೇ ಹೊಡಿದ್ರು, ಬಟ್ ವಿಕೆಟ್ ಇರಲಿಲ್ಲ ಅವ್ರಿಗೆ 15 ಓವರ್ ಗಂಟ. ಆ ಕೊನೆ ಒಂದು 5 ಓವರ್ ಇದೆಯಲ್ಲ, ಸೊ ಅದೇ ಡಿಫ್ರೆನ್ಸ್ ಮಾಡಿರುವಂಥದ್ದು. ಸೊ 5 ಓವರಲ್ಲಿ 97 ಹೊಡಿತಾರೆ ನಮ್ಮವರು. ಸೊ ಅದು ಡಿಫ್ರೆನ್ಸ್ ಮಾಡ್ತು ಅಂತ ನನಗೆ ಅನ್ಸುತ್ತೆ. ಒಟ್ಟಾರೆಯಾಗಿ CSK ಅವರು 207 ರನ್ನ ಮಾಡಿ ಆಲ್ಔಟ್ ಆಗ್ತಾರೆ. ಆ್ಯಂಡ್ ನಮ್ಮ ಕಡೆಗೆ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಸುಯಶ್ ಶರ್ಮಾ ಸಖತ್ತಾಗಿರುವಂಥ ಬೌಲಿಂಗ್ ಅಂತಲೇ ಹೇಳ್ಬೋದು. 4 ಓವರಲ್ಲಿ 21 ರನ್ನು, ಒಂದು ವಿಕೆಟ್ ಕೂಡ ತೆಗಿತಾರೆ. ಅಭಿನಂದನ್ ಸಿಂಗ್ ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. 3.4 ಸೊ 2 ವಿಕೆಟ್ ತೆಗಿತಾರೆ, 30 ರನ್ ಅಷ್ಟೇ ಕೊಟ್ಟಿರುವಂಥದ್ದು. ಅದು ಬಿಟ್ಟರೆ ಸ್ವಲ್ಪ ದುಬಾರಿ ಆಗಿದ್ದಾರೆ. ಸೊ ಡೆಫಿ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ 3 ವಿಕೆಟ್ ತೆಗಿತಾರೆ. ಆ್ಯಂಡ್ 4 ಓವರ್ 41 ರನ್ ಕೊಡ್ತಾರೆ. ಸೊ ಪವರ್ ಪ್ಲೇನಲ್ಲಿ ಸ್ವಲ್ಪ ರನ್ ಹೋಯಿತು. ಆ್ಯಂಡ್ ಜಾಕೋಬ್ ಡಫಿ ಒಂಚೂರು ಬೆಟರಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಅಥವಾ ಜೋಶ್ ಹಜಲ್ವುಡ್ ಏನಾದರೂ ಫಿಟ್ ಆದರೆ ಅವ್ರನ್ನ ತೊಗೊಂಡು ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಸೊ RCBಗೆ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ನಮಗೇನು ಗುರು, ಒಂದು CSK ವಿರುದ್ಧ ಹೊಡಿಲೇಬೇಕು. ನಮಗೊಂಥರ ಅದು ಪಾಕಿಸ್ತಾನ ಇದ್ದಂಗೆ. ಏನು ಮಾಡ್ತಿರೋ ಬಿಡ್ತಿರೋ, ಪಾಕಿಸ್ತಾನ ಎದುರುಗಡೆಗಂತೂ ಸೋಲಂಗಿಲ್ಲ, ಹಾಗೆ ಚೆನ್ನೈ ಎದುರುಗಡೆಗಂತೂ ಸೋಲೋ ಆಗಿಲ್ಲ. ಓಕೆ, ಟೀಮ್ ಡೇವಿಡ್ ಅಣ್ಣಂಗೆ ಸೊ ಇದು ಕೊಡ್ತಿದ್ದಾರೆ, ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ. ಅದ್ಭುತ, ಅಮೋಘ ಅಂತಲೇ ಹೇಳ್ತೀನಿ. ಓಕೆ, ಬೈ ಬಾಯ್.